ನಮ್ಮಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಬಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದರಿಂದ ಹೊರಗಡೆ ಬಂದ್ಬಿಡ್ಬೇಕಪ್ಪ ಅಂತ ಮನಸ್ಸು ಎಷ್ಟು ಚಡಪಡಿಕೆಗೆ ಒಳಗಾಗುತ್ತೆ. ಅಯ್ಯೋ, ನನ್ನ ಇಮ್ಯುನಿಟಿ ಚೆನ್ನಾಗಿದ್ರು ಅಥವಾ ಬೇರೆ ಎಲ್ಲ ಕಾರಣಗಳು ಸರಿಯಾಗಿದ್ರು ನಾನು ಮಾತ್ರ ಯಾಕೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀನಲ್ಲ ಅನ್ನೋ ಭಯಕ್ಕೆ, ಬೇಜಾರಿಗೆ ಒಳಗಾಗ್ತೀವಿ. ಭಯದಲ್ಲಿ ಏನೋ ಮಾಡೋಕ್ಕೆ ಹೋದಾಗ ಅಥವಾ ಗಾಡಿ ಓಡಿಸಿದಾಗ, ಫ್ಲೈಟಲ್ಲಿ ಹೋದಾಗ, ಯಾವುದೋ ಇಂಟರ್ವ್ಯೂಗೆ ಹೋದಾಗ ಅಥವಾ ಇನ್ನೇನು BP ಚೂರು ಜಾಸ್ತಿ ಆಯಿತು ಅಂತ ಕೇಳಿಸ್ಕೊಂಡಿದ್ದ ತಕ್ಷಣ ಈ ಥರ ವಿಚಿತ್ರವಾಗಿ ನಮ್ಮ ಮೈಂಡ್ ಪ್ಯಾಟರ್ನ್ ನಮ್ಮನ್ನು ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅನಾರೋಗ್ಯದ ಮೂಲ ಏನು, ಯಾಕೆ ಕೆಲವೊಂದು ಸಾರಿ ನಾವೇ ಅನಾರೋಗ್ಯವನ್ನು ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ ಅನ್ನುವಂಥ ದೊಡ್ಡ ಆರೋಗ್ಯಕ್ಕೆ ಸಂಬಂಧಪಟ್ಟ ರಹಸ್ಯವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ನಮ್ಮಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಬಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದರಿಂದ ಹೊರಗಡೆ ಬಂದ್ಬಿಡ್ಬೇಕಪ್ಪ ಅಂತ ಮನಸ್ಸು ಎಷ್ಟು ಚಡಪಡಿಕೆಗೆ ಒಳಗಾಗುತ್ತೆ. ಅದನ್ನು ನಾವು ನೋಡಿರ್ತೀವಿ ಅಥವಾ ನಾವೇ ಸ್ವತಃ ಅನುಭವಿಸಿರ್ತೀವಿ. ಈ ಥರದೊಂದು ಕಂಡೀಷನ್ ಯಾರಿಗೂ ಬರೋದು ಬೇಡ. ನಮಗೆ ಮತ್ತೊಂದು ಸತಿ ಈ ಥರ ಕಂಡೀಷನ್ ಬರೋದು ಬೇಕೇ ಆಗಿಲ್ಲ. ಇದರಿಂದ ಹೇಗಾದರೂ ಹೊರಗಡೆ ಬಂದರೆ ಸಾಕು ಅನ್ನುವಂಥ ಆತುರತೆಗೆ ಒಳಗಾಗೋ ಮನಸ್ಸಲ್ಲಿ ಈ ಅನಾರೋಗ್ಯದಿಂದ ಹೊರ ಬರದೇ ಇರೋದಕ್ಕೆ ತಾನೇ ಕೆಲವು ಕಾರಣಗಳನ್ನು ಹಿಡಿದಿಟ್ಕೊಂಡಿರುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಅನಾರೋಗ್ಯದ ಮೂಲ ಏನು, ಯಾಕೆ ಕೆಲವೊಂದು ಸಾರಿ ನಾವೇ ಅನಾರೋಗ್ಯವನ್ನು ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ ಅನ್ನುವಂಥ ದೊಡ್ಡ ಆರೋಗ್ಯಕ್ಕೆ ಸಂಬಂಧಪಟ್ಟ ರಹಸ್ಯವನ್ನು ತಿಳ್ಕೊಳ್ಳೋಣ. ಇದನ್ನು ನಾವು ಯಾವುದೋ ಕೆಮಿಕಲ್ನಿಂದನೋ ಅಥವಾ ಯಾವುದೋ ಒಂದು ಥಿಯರಿಯಿಂದನೋ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನು ನಾವು ಸಮಗ್ರವಾಗಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಾಗ ಅಥವಾ ತಿಳ್ಕೊಂಡಾಗ ಮಾತ್ರ ಭೇದಿಸೋಕ್ಕೆ ಸಾಧ್ಯ. ಆರೋಗ್ಯದ ಸೂತ್ರಗಳು ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಇಮ್ಯುನಿಟಿ ಚೆನ್ನಾಗಾದರೆ ಸಾಕು, ನನ್ನ ಆರೋಗ್ಯ ಚೆನ್ನಾಗಿದ್ಬಿಡುತ್ತೆ. ಅಥವಾ ನಮ್ಮ ಜೀನ್ಸಲ್ಲಿ ನಮ್ಮ ಹಿರಿಯರಿಗೆ ಏನೂ ಕಾಯಿಲೆ ಇಲ್ಲ ಅಂದರೆ ನನಗೇನೂ ಕಾಯಿಲೆ ಇರೋದೇ ಇಲ್ಲ, ಚೆನ್ನಾಗಿ 3 ಹೊತ್ತು ಒಳ್ಳೆ ಹೈ ಕ್ವಾಲಿಟಿ ಫುಡ್ ತಿಂದ್ಬಿಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ರೀತಿಯ ಕಾನ್ಫಿಡೆನ್ಸಲ್ಲಿ ಇರೋರ್ಗೆ ಎಷ್ಟೋ ಜನಕ್ಕೆ ಸಡನ್ನಾಗಿ ವಿಚಿತ್ರವಾದ ನಿಗೂಢವಾದ ಕಾಯಿಲೆ ಬಂದಿರುವಂಥ ಸಂದರ್ಭಗಳನ್ನು ನೋಡಿರ್ತೀವಿ, ಕೇಳಿರ್ತೀವಿ ಅಥವಾ ಎಷ್ಟೋ ಸತಿ ಅನುಭವಿಸಿರ್ತೀವಿ. ಈ ಥರ ಆದಾಗ ಅಯ್ಯೋ, ನನ್ನ ಇಮ್ಯುನಿಟಿ ಚೆನ್ನಾಗಿದ್ರು ಅಥವಾ ಬೇರೆ ಎಲ್ಲ ಕಾರಣಗಳು ಸರಿಯಾಗಿದ್ರು ನಾನು ಮಾತ್ರ ಯಾಕೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀನಲ್ಲ ಅನ್ನೋ ಭಯಕ್ಕೆ, ಬೇಜಾರಿಗೆ ಒಳಗಾಗ್ತೀವಿ. ಆದ್ದರಿಂದ ಎಷ್ಟೋ ಸಾರಿ ಇದರಿಂದ ಹೊರಗಡೆ ಬರೋಕ್ಕೆ ಆಗೋದೇ ಇಲ್ವೇನೋ ಅನ್ನೋ ಕನ್ಕ್ಲೂಷನ್ಗೂ ಬಂದುಬಿಡ್ತೀವಿ. ಅಂದರೆ ನನ್ನ ಆರೋಗ್ಯ ಎಷ್ಟು ಸೆನ್ಸಿಟಿವ್ ಆಗಿದೆ, ನಾನು ಹೀಗೆ ಇರೋದು, ಅದರಿಂದ ಇದೇ ಥರ ಇರ್ತೀನಿ, ಇದ್ರ ಮೇಲೆ ಅವಲಂಬಿತ ಆಗಿರ್ತೀನಿ, ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಬಂದರೂ ಪರವಾಗಿಲ್ಲ, ಸದ್ಯಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೋವು ಕಮ್ಮಿ ಆದರೆ ಸಾಕು ಅಥವಾ ಆ ಭಯ ಕಮ್ಮಿ ಆದರೆ ಸಾಕು ಅಂತ ಎಷ್ಟೋ ಸಾರಿ ಆರೋಗ್ಯನ ಹುಡುಕ್ತಾ ತಪ್ಪು ಮಾರ್ಗವನ್ನು ಹಿಡಿದು ಬಿಡ್ತೀವಿ. ವೀಕ್ಷಕರೇ, ಇಲ್ಲಿ ಹಲವಾರು ಬೇರೆ ಬೇರೆ ಕಾರಣಗಳಿದೆ ಅನಾರೋಗ್ಯ ನಾವೇ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ. ಮತ್ತು ಇದೇ ಸಂಚಿಕೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಹೇಳ್ತೀನಿ. ಹೇಗೆಲ್ಲ ನಾವು ಆರೋಗ್ಯಕರವಾಗಿ 100% ಕಾನ್ಫಿಡೆಂಟ್ ಆಗಿ ನ್ಯಾಚುರಲ್ಲಾಗಿ ಕೂಡ ಆರೋಗ್ಯಕರವಾಗಿರೋಕ್ಕೆ ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ ಸಾಧ್ಯ ಇದೆ ಅಂತ. ಮೊದಲನೇದಾಗಿ ನೆಗೆಟಿವ್ ಥಾಟ್ಸ್ ಮತ್ತು ಸ್ಟ್ರೆಸ್. ಹೌದು, ಸ್ಟ್ರೆಸ್ ಅನ್ನುವಂಥ ಒಂದು ಅತ್ಯಂತ ದೊಡ್ಡ ಕಾಯಿಲೆ ಬೇರೆಲ್ಲ ಕಾಯಿಲೆಗಳಿಗೆ ಬುನಾದಿಯನ್ನು ಹಾಕ್ಕೊಡುತ್ತೆ. ಇದರ ಬಗ್ಗೆ ಸಾಕಷ್ಟು ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ದೇವೆ. ಅದನ್ನು ನೀವು ಗಮನಿಸಿದ್ದೀರಾ ಮತ್ತು ಅದನ್ನು ನಿಯಂತ್ರಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂತ ನಂಬಿದ್ದೀವಿ. ಈ ಉದ್ವೇಗ, ಚಡಪಡಿಕೆ, ಭಯ, ಗಾಬರಿ ಮತ್ತು ಏನಾಗ್ಬಿಡುತ್ತೋ ಅನ್ನುವಂತಹ ಆ ಒಂದು ಫೀಲಿಂಗ್ ಇದೆಯಲ್ಲ, ಅದು ಆ ಕ್ಷಣಕ್ಕೆ ನಮಗೆ ಏನೋ ಒಂದು ರೀತಿ ರಿಲೀಫನ್ನು ಬ್ರೈನಿಂದ ಕೊಟ್ಟರೂ ಕೂಡ ಪ್ರೊಲಾಂಗ್ಡ್ ಆಗಿ ಮತ್ತೆ ಅದೇ ಥರದ ನೆಗೆಟಿವ್ ಥಾಟ್ಸ್, ಸ್ಟ್ರೆಸ್ ಮತ್ತು ಭಯಕ್ಕೆ ಒಳಗಾಗ್ತಾ ಇದ್ದರೆ, ಅಂದರೆ ದೀರ್ಘಕಾಲಿಕವಾಗಿ ಇದೇ ಥರದ ಸಮಸ್ಯೆಗೆ ಒಳಗಾಗ್ತಾ ಇದ್ದರೆ ಆಗ ನಮ್ಮಲ್ಲಿ ನಾವೇ ಕಾಯಿಲೆ ಬರೋಕ್ಕೆ ಬೇಕಾಗೋ ಎಲ್ಲ ಸ್ಟೇಜ್ನು ಓಪನ್ ಮಾಡಿ ಬಿಟ್ಬಿಡ್ತೀವಿ. ಅಂದರೆ ಕಾಯಿಲೆ ಯಾವುದೋ ವೈರಸ್ಸಿಂದಾನೋ ಅಥವಾ ಯಾವುದೋ ಹೆರಿಡಿಟಿಯಿಂದಾನೋ ಅಥವಾ ಆಹಾರ ಪದ್ಧತಿ ಏರುಪೇರಾಗಿದ್ದರಿಂದನೋ ಬರಲೇಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಎಷ್ಟೋ ಸಾರಿ ಈ ಎಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ದೊಡ್ಡ ಪ್ರಮಾಣದ ಕಾಯಿಲೆಯನ್ನು ನಾವು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಮೊದಲನೇ ಫ್ಯಾಕ್ಟರ್ ಬಗ್ಗೆ ದಯವಿಟ್ಟು ಗಮನ ವಹಿಸಿ. ಇನ್ನು ಎರಡನೇ ಅತ್ಯಂತ ಮುಖ್ಯವಾದ ವಿಚಾರ, ತುಂಬಾ ಜನ ಇಗ್ನೋರ್ ಮಾಡೋ ವಿಚಾರ, ಇದೆಲ್ಲ ಕಾಯಿಲೆ ಬರ್ಸೋಕೆ ಸಾಧ್ಯನಾ? ಇಲ್ಲ ಅನ್ಸುತ್ತೆ ಅಂತ
ನೆಗ್ಲೆಕ್ಟ್ ಮಾಡೋ ವಿಚಾರ ಯಾವ್ದು ಗೊತ್ತಾ? ಅದು ನಮ್ಮಲ್ಲೇ ಇರುವಂತಹ ಇಮೋಷ್ನಲ್ ಪೇನ್ ಬಾಡಿ. ಅಂದರೆ ನಾವು ಕಳೆದ ಸಂಗತಿಗಳನ್ನು ಜೀವನದಲ್ಲಿ ಯಾವ ರೀತಿ ಅನುಭವಿಸಿದ್ದೀವಿ, ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಿದ್ದೀವಿ, ಯಾವೆಲ್ಲ ನೋವನ್ನು ಮನಸ್ಸಿನ ಆಳದಲ್ಲಿ ಕಟ್ಟಿ ಹಿಡ್ಕೊಂಡಿದ್ದೀವಿ, ಅದನ್ನೆಲ್ಲ ನಮ್ಮದೇ ಒಂದು ದೇಹ ಹೇಗಿದೆಯೋ ಅದೇ ಥರ ಇನ್ನೊಂದು ದೇಹವನ್ನು ಒಂದು ಸೂಕ್ಷ್ಮವಾಗಿ ಒಂದು ಎನರ್ಜಿ ಲೆವೆಲಲ್ಲಿ, ಮೈಂಡ್ ಲೆವೆಲಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಇದು ಮತ್ತೆ ಮತ್ತೆ ಬೇರೆ ಬೇರೆ ಥರದ ಸೆಲ್ಫ್ ಸಿಂಪತಿ, ಅಂದರೆ ತನಗೆ ತಾನೇ ಅನುಕಂಪ ತೋರಿಸ್ತಾ ಅಥವಾ ತನ್ನನ್ನು ತಾನೇ ಪಾಪ ಅಂತ ಅನ್ನಿಸ್ಕೊಳ್ತಾ ಬೇರೆ ಬೇರೆ ರೀತಿಯನ್ನು ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಯನ್ನು ಸೃಷ್ಟಿ ಆಗ್ತಾ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟ್ರಿಕ್ಕಿ. ಬಟ್ ಯಾರು ಜಾಣರು ಇದನ್ನು ತಿಳ್ಕೊಳ್ತಾರೋ ತಮ್ಮ ಬಹುಪಾಲು ಕಾಯಿಲೆಗಳಿಗೆ ಸರಿಯಾದ ಮದ್ದನ್ನು ಹುಡ್ಕೊಂಡು ಬಿಟ್ಟಿರ್ತಾರೆ. ಯಾಕೆ ಅಂದರೆ, ಹೇಗೆ ಒಂದು ಮಗು ಏನಾದರೂ ಬೇಕು ಅಂದಾಗ ಹಠ ಮಾಡಿ ಅತ್ತು ಅದನ್ನು ಪಡ್ಕೊಳ್ಬಹುದು ಅಂತ ಅಪ್ಪ ಅಮ್ಮ ಮತ್ತೆ ಮತ್ತೆ ಅಟೆನ್ಷನ್ ಕೊಟ್ಟು, ಓ ಅಳ್ಬೇಡ ಇದು ಕೊಟ್ಬಿಡ್ತೀನಿ, ಅಳ್ಬೇಡ ಇದು ಮಾಡಿಬಿಡ್ತೀನಿ ಅನ್ನುವಂಥ ಆ ಒಂದು ಟ್ರಿಕ್ಕನ್ನು ಅರ್ಥ ಮಾಡ್ಕೊಳ್ಳುತ್ತೋ, ಪ್ರತಿ ಸಾರಿ ಅದೇ ಥರ ಮಾಡೋದನ್ನು ಪ್ರಯತ್ನ ಪಡುತ್ತೆ. ಅಷ್ಟೇ ಅಲ್ಲ, ತುಂಬ ದೊಡ್ಡದಾಗಿ ಬೆಳೆದು ನಿಂತ ಮೇಲೂ ನಾನು ದುಃಖದಲ್ಲಿ ಬೇಜಾರಲ್ಲಿದ್ದರೆ, ಅಥವಾ ನಾನು ಡಿಪ್ರೆಸಿವ್ ಆಗಿದ್ದೀನಿ ಅಂದರೆ ಯಾವುದೋ ಒಂದು ಮಾರ್ಗದಲ್ಲಿ ಬಂದು ನನಗೆ ಆ ಸೊಲ್ಯೂಷನ್ ಸಿಕ್ಕೇ ಬಿಡುತ್ತೆ ಅನ್ನುವಂಥ ಸಪ್ಪೆ ಮುಖವನ್ನು ಅಥವಾ ಡಲ್ ಮೈಂಡ್ನ ಹಾಕ್ಕೊಳ್ಳೋದನ್ನು ನಮಗೆ ಗೊತ್ತಿಲ್ಲದೆ ರೂಢಿ ಮಾಡ್ಕೊಳ್ತೀವಿ. ಇದು ಇಷ್ಟಕ್ಕೆ ಸೀಮಿತ ಆಗಿದ್ರೆ ಏನೋ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಆದರೆ ಎಷ್ಟೋ ಜನ ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಅಯ್ಯೋ ನನಗಿದೆಲ್ಲ ದೌರ್ಜನ್ಯ ಆಗಿದೆ, ಅಯ್ಯೋ ನನಗಿದೆಲ್ಲ ಸಿಕ್ಕಿಲ್ಲ ಅನ್ನುವಂಥ ಆ ನೋವಿನ ಭಾಗದ ಅಂಶವನ್ನು ಎಷ್ಟು ಗಟ್ಟಿಯಾಗಿ ಮನಸ್ಸಿನಲ್ಲಿ ಹಿಡಿದಿಟ್ಕೊಂಡು ಬಿಟ್ಟಿರ್ತಾರೆ ಅಂದರೆ, ಈ ಒಂದು ಪ್ರೀತಿಯ ಕೊರತೆಯನ್ನು ಅಥವಾ ಬೇರೆಯವ್ರು ಯಾರೋ ಅವ್ರಿಗೆ ಸಾಂತ್ವನ ಕೊಡಬೇಕು ಅನ್ನುವಂಥ ಆ ನೀಡನ್ನು ಕಾಯಿಲೆಯಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ. ಅದಕ್ಕೆ ಯಾವಾಗ ಮನೇಲಿ ಅಟೆನ್ಷನ್ನು ಪ್ರೀತಿ ಕಮ್ಮಿ ಆಗುತ್ತೋ, ಅಥವಾ ಅವರಿಗೆ ಅಕ್ನಾಲೇಜ್ ಮಾಡೋರು, ಅವ್ರ ಜೊತೆಲಿರೋರು ವಿಯರ್ಡಾಗಿ ನಡ್ಕೊಳ್ಳೋಕೆ ಶುರು ಮಾಡ್ತಾರೋ, ಆಗಲೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅವ್ರಿಗೆ ಉದ್ಭವ ಆಗುತ್ತೆ. ಈ ಇಮೋಷ್ನಲ್ ಬಾಡಿ ಇದೆಯಲ್ಲ, ಅಂದರೆ ಈ ಒಂದು ಪೇನ್ ಬಾಡಿ, ನೋವು ಕೊಡುವಂಥ ಆ ಭಾಗದ ಮನಸ್ಸಿದೆಯಲ್ಲ, ಅದನ್ನು ಕೂತು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಡಿಕೆಗಳು ಬೇಕೋ ಅದನ್ನು ಹೊರಗಡೆಯಿಂದ ಅಥವಾ ಒಳಗಡೆಯಿಂದ ಕಾಯಿಲೆ ರೀತಿಯಲ್ಲಿ ಪಡ್ಕೊಳ್ಳೋಕ್ಕಿಂತ ಆಂತರಿಕವಾಗಿ ಆ ನೋವು ಸಮಸ್ಯೆಗಳ ಮೂಲವನ್ನು ಅರ್ಥ ಮಾಡಿಕೊಂಡು ಜ್ಞಾನದಿಂದ ಅದನ್ನು ಭೇದಿಸುವಂಥ ಮೆಚುರಿಟಿ ಇರಬೇಕು. ಬಟ್ ನಮ್ಮ ಅಹಂ ಇದನ್ನು ಮಾಡೋಕ್ಕೆ ಬಿಡೋಲ್ಲ. ಅದಕ್ಕೆ ನಮಗೆ ಎಷ್ಟೋ ಸರಿ ಒಬ್ಬ ಥೆರಪಿಸ್ಟ್ ಅಥವಾ ಯಾರಾದರೂ ಒಬ್ಬರು ಸಾಂತ್ವನ ಹೇಳೋರು ಅಥವಾ ಹೀಲರು ಅಥವಾ ಯಾರಾದರೂ ಒಂದು ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ನಿಮ್ಮ ಮನಸ್ಸನ್ನು ಹದ ಮಾಡೋರು, ಭಾವನೆಗಳನ್ನು ತೆಗೆದು ನಿಮ್ಮ ಮೈಯಿಂದ ಮನಸ್ಸಿಂದ ಅದನ್ನು ಸ್ವಚ್ಛಗೊಳಿಸೋರ ಅವಶ್ಯಕತೆ ಬೇಕಾಗುತ್ತೆ. ಬಟ್ ಇದೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ ಅಂತ ಅಂದ್ಕೊಂಡಾಗ ನಾವು ನಮ್ಮದೇ ಒಂದು ಆ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ. ಆಗಲೇ ಹೇಳಿದಾಗೆ ಎಷ್ಟೋ ಜನಕ್ಕೆ ಇದರ ಅರಿವೇ ಇರೋಲ್ಲ. ಇನ್ನು ಅತ್ಯಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಇನ್ನೊಂದು ವಿಷಯ ಇದೆ ಆರೋಗ್ಯದ ವಿಷಯದಲ್ಲಿ. ಅದಕ್ಕಿಂತ ಮುಂಚೆ ಈ 11 ವರ್ಷಗಳಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ವೆಲ್ನೆಸ್ ಸೆಂಟರಲ್ಲಿ ಬರುವಂತಹ ಸಾವಿರಾರು ಜನ ಪೇಷಂಟನ್ನು ನೋಡ್ತಾ ಆ ಎಕ್ಸ್ಪೀರಿಯನ್ಸಲ್ಲಿ ಈ ಇಮೋಷನ್ಸು, ಸ್ಟ್ರೆಸ್ಸು, ನೆಗೆಟಿವ್ ಥಾಟ್ಸು ಅಥವಾ ಒಂದು ರೀತಿ ಏನೋ ಒಂದು ಎನರ್ಜಿ ಫೀಲ್ಡಲ್ಲಿ ನಾನು ಆಗಲೇ ಹೇಳಿದಾಗ ಆಗುವಂಥ ಏರುಪೇರು, ಇದರಿಂದ ಯಾವೆಲ್ಲ ವಿಚಿತ್ರ ಕಾಯಿಲೆಗಳನ್ನು ನರಳುತ್ತಾರೆ ಅಂತ ಗಮನಿಸಿದಾಗ, ಅದನ್ನು ಸರಿಪಡಿಸೋಕೆ ಶುರು ಮಾಡಿದಾಗ ಅದ್ಭುತವಾಗಿ ಅವರ ಬ್ರೀದಿಂಗ್ ಇಶ್ಯೂ ಇರಬಹುದು, ಡೈಜೆಷನ್ ಇಶ್ಯೂ ಇರಬಹುದು, ಸ್ಕಿನ್ ಇಶ್ಯೂ ಇರಬಹುದು, ನಿದ್ರೆ ಸಮಸ್ಯೆ ಇರಬಹುದು, ಅಥವಾ ಯಾವುದೋ ಒಂದು ಸೈಕಲಾಜಿಕಲ್ ಇಶ್ಯೂ ಇರಬಹುದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಕಾನ್ಸಂಟ್ರೇಷನ್ ಇಶ್ಯೂ ಇರ್ಬೋದು, ಸಂಬಂಧಗಳನ್ನು ಬೆಟರ್ ಹ್ಯಾಂಡಲ್ ಮಾಡೋದಿರಬಹುದು, ಏಕಾಗ್ರತೆ ಬೆಟರ್ ವಹಿಸೋದಿರಬಹುದು, ಅಥವಾ ಯಾವುದೇ ಹೆಣ್ಮಕ್ಳಿಗೆ ಋತುಚಕ್ರದಲ್ಲಿ ಬೆಟರ್ಮೆಂಟ್ ಇರಬಹುದು, ಎಲ್ಲ ನಾರ್ಮಲ್ ಇದ್ದು ಕನ್ಸೀವ್ ಆಗೋಕ್ಕಾಗಲ್ಲ ಅನ್ನೋಂಥ ಸಮಸ್ಯೆ ಇರಬಹುದು, ಯಾವಾಗಲೂ ಮೈಂಡ್ ಅಳ್ತಾನೇ ಇರುತ್ತೆ, ಮನಸ್ಸು ಒಳಗಡೆ ಕೊರಗಲ್ಲೇ ಇರುತ್ತೆ, ಸಂತೋಷನೇ ಇಲ್ಲ ಅನ್ನೋಂಥ ಕಂಡೀಷನ್ ಇರಬಹುದು, ಅಥವಾ ಏನೋ ಬೇರೆ ಥರದ ಆಂತರಿಕವಾಗಿರುವಂಥ ದೈಹಿಕವಾಗಿರುವಂಥ ಸಮಸ್ಯೆನ ಎಷ್ಟು ಸತಿ ಗುಣಪಡಿಸ್ಕೊಂಡ್ರು ವಾಪಸ್ ಬರುತ್ತೆ ಅನ್ನೋ ಸಮಸ್ಯೆ ಇರ್ಬೋದು. ಇದೆಲ್ಲದರಿಂದ ಅದ್ಭುತವಾಗಿ ಹೊರಗಡೆ ಬಂದಿದ್ದಾರೆ. ನೀವು ಕೂಡ ಎಷ್ಟೋ ವರ್ಷಗಳಿಂದ ತುಂಬ ಜನ ನಮ್ಮ ಚಿಕಿತ್ಸಾ ಪದ್ಧತಿಯನ್ನು ಗಮನಿಸ್ತಾ ಇರೋರು ನೋಡಿರ್ತೀರ, ಯಾವ ರೀತಿ ಅವರೆಲ್ಲ ತಮ್ಮ ಒಪಿನಿಯನ್ನ ಕೊಡ್ತಾ ಬಂದಿದ್ದಾರೆ ಅಂತ. ಸೊ ಇದೆಲ್ಲವೂ ಒಂದು ಪಾಸಿಬಿಲಿಟಿ. ಯಾವುದರಿಂದ ನಾವು ಜಾಗೃತವಾಗಿ ಈ ಸಣ್ಣ ಪುಟ್ಟ ಅಂಶಗಳನ್ನು ಗಮನಿಸೋದ್ರಿಂದ. ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ, ದಯವಿಟ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ದೇಹ ಒಂದು ಕಾಯಿಲೆಗೆ ಒಳಪಡುತ್ತೋ ಇಮ್ಮಿಡಿಯೇಟ್ಲಿ ಮನಸ್ಸು ಆ ಕಾಯಿಲೆ ದೇಹದಲ್ಲಿ ಯಾವ ರೀತಿ ಕ್ರಿಯೇಟ್ ಆಯಿತು ಅನ್ನೋ ಪ್ಯಾಟರ್ನ್ನ ಮೈಂಡ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಒಳ್ಳೆ ಎಕ್ಸಾಂಪಲ್ ಏನು ಗೊತ್ತಾ? ಅಲರ್ಜಿದು. ಈಗ ಫಾರ್ ಎಕ್ಸಾಂಪಲ್, ಮೊಸರು ತಿಂದರೆ ನನಗೆ ಅಲರ್ಜಿ ಆಗುತ್ತೆ. ಅಲರ್ಜಿ ಆದಾಗ ಮೈ ಮೇಲೆ ಗುಳ್ಳೆ ಬರುತ್ತೆ, ರ್ಯಾಷಸ್ ಬರುತ್ತೆ, ವಾಂತಿ ಬರುತ್ತೆ, ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ಉಬ್ಬುತ್ತೆ. ಉದಾಹರಣೆ ಕೊಡ್ತಾ ಇದ್ದೀನಿ. ಇದೆಲ್ಲ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿರುತ್ತೆ ನಿಮ್ಮ ಭಾಗದ ಒಂದು ಮನಸ್ಸು. ಅದಕ್ಕೆ ನಾವು ಸುಪ್ತ ಮನಸ್ಸು ಅಂತ ಕರಿತೀವಿ. ಈ ಪ್ಯಾಟರ್ನ್ ಕೇವಲ ದೇಹದಲ್ಲ, ನಿಮ್ಮ ಮೆಮರಿಯಲ್ಲಿ, ನಿಮ್ಮ ಸಬ್ ಕಾನ್ಷಿಯಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಎಷ್ಟೋ ಜನ ಪೇಷಂಟ್ಗಳು ಹೇಳ್ತಾರೆ, ಮೇಡಮ್
ಮೊದಲೆಲ್ಲ ಮೊಸರು ತಿಂದರೆ ಆಗ್ತಾಯಿತ್ತು, ಈಗ ಮೊಸರು ಸ್ಮೆಲ್ ನೋಡಿದ್ರೆ ಆಗುತ್ತೆ, ಮೊಸರು ಹತ್ತಿರ ಬಂದ್ರೇ ಆಗೋಗುತ್ತೆ, ಮೊಸರು ನೋಡಿದ್ರೆ ಅಲ್ಲಿ ಬರ್ತಾ ಇದೆ ಮೊಸರು ಇಲ್ಲಿ ಶುರು ಆಗುತ್ತೆ ಅಂತ. ಆದ್ದರಿಂದ ಈ ಥರದ್ದು ಬೇರೆ ಬೇರೆ ಸುಮಾರು ಸಮಸ್ಯೆಗಳಿದೆ. ಅಂದರೆ ನಾವು ಭಯದಲ್ಲಿ ಏನೋ ಮಾಡೋಕ್ಕೆ ಹೋದಾಗ, ಅಥವಾ ಗಾಡಿ ಓಡಿಸಿದಾಗ, ಫ್ಲೈಟಲ್ಲಿ ಹೋದಾಗ, ಯಾವುದೋ ಇಂಟರ್ವ್ಯೂಗೆ ಹೋದಾಗ, ಅಥವಾ ಇನ್ನೇನು ಬಿ ಪಿ ಚೂರು ಜಾಸ್ತಿ ಆಯಿತು ಅಂತ ಕೇಳಿಸ್ಕೊಂಡಿದ್ದ ತಕ್ಷಣ ಈ ಥರ ವಿಚಿತ್ರವಾಗಿ ನಮ್ಮ ಮೈಂಡ್ ಪ್ಯಾಟರ್ನ್ ನಮ್ಮನ್ನು ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಈ ಥರದ್ದೇ ಹಲವಾರು ಬೇರೆ ಬೇರೆ ಅನುಭವಗಳಿದೆ. ಅಂದರೆ ಈಗ ಡಿಪ್ರೆಷನ್ಗೆ ಒಳಗಾದಾಗ, ನೀವು ಯಾವಾಗಲೂ ತುಂಬ ಅಕ್ಯೂಟ್ ಡಿಪ್ರೆಷನ್ಗೆ ಒಳಗಾಗಿದ್ರಿ ಅಂತ ಅಂದ್ಕೊಳ್ಳಿ. ಆಗ ನೀವು ಯಾವ ಥರ ಇದ್ರಿ ಅದನ್ನೆಲ್ಲ ನಿಮ್ಮ ಮೈಂಡ್ ಅಬ್ಸರ್ವ್ ಮಾಡುತ್ತೆ. ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ, ಕತ್ಲೆ ರೂಮಲ್ಲಿ ಇರ್ತಿದ್ರಿ, ಬಾಗಿಲು ಲಾಕ್ ಮಾಡ್ಕೋತಾ ಇದ್ರಿ, ಕಿರ್ಚಾಡ್ತಾ ಇದ್ರಿ, ಸತ್ತೋಗ್ತೀನಿ ಅಂತ ಬೇರೆಯವ್ರಿಗೆ ಥ್ರೆಟ್ ಮಾಡ್ತಾ ಇದ್ರಿ, ಅಥವಾ ಯಾವಾಗಲೂ ಅಳ್ತಾನೆ ಇರ್ತಾ ಇದ್ರಿ, ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಟೈಮು ಯಾವುದೋ ಒಂದು ಸಣ್ಣ ಟ್ರಿಗರ್ ಬಂದಾಗ ಅದೇ ಥರದ ಪ್ಯಾಟರ್ನ್ನ ರಿಪೀಟ್ ಮಾಡುತ್ತೆ. ನಿಮಗೆ ಎಷ್ಟೋ ಸತಿ ಅನಿಸುತ್ತೆ, ಅಲ್ಲ ಅವಾಗೇನೋ ದೊಡ್ಡ ಕಾರಣ ಇತ್ತು ನಾನು ಬೇಜಾರಾಗಕ್ಕೆ, ಈಗ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿಬಿಡ್ತಾ ಇದ್ದೀನಿ, ಅಯ್ಯೋ ರಾಮ ಪ್ರಪಂಚನೇ ತಲೆ ಮೇಲೆ ಹಾಕೊಳ್ಳೋ ಥರ ಆಡ್ತಾ ಇದ್ದೀನಲ್ಲ, ಏನಿದು ಅಂತ ನಮಗೇನೆ ತುಂಬ ವಿಚಿತ್ರ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಇಲ್ಲಿ ಫಿಸಿಕಲ್ ಬಾಡಿಗೆ ಏನಾಗ್ತಾ ಇದೆಯೋ, ನಿಮ್ಮ ಮನಸ್ಸಿನ ಆ ಭಾಗಕ್ಕೆ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಮುಖ್ಯ. ಆ್ಯಂಡ್ ದಯವಿಟ್ಟು ಗಮನಿಸಿ, ಇದು ನಾವು ನಮ್ಮ ಅನಾರೋಗ್ಯ, ನಮ್ಮಲ್ಲಿರುವಂತಹ ಸಮಸ್ಯೆ ಅಷ್ಟೇ ಅಲ್ಲ. ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಮನೇಲಿ ಯಾರಿಗೂ ಅನಾರೋಗ್ಯ ಬಂದಾಗ ಏನು ನಿಂದು ಇನ್ಫೆಕ್ಷನ್ ಹೋಗ್ತಾನೆ ಇಲ್ಲ, ಯಾವಾಗಲೂ ಆ ನೋವು ಈ ನೋವು ಅಂತ್ಯ, ಒಂದ್ಸತಿ ಸೊಂಟ ಅಂತ್ಯ, ಒಂದ್ಸತಿ ಕಾಲು ಅಂತ್ಯ, ಒಂದ್ಸಾರಿ ತಲೆ ಅಂತ್ಯ, ಒಂದ್ಸತಿ ನಡೆಯೋಕ್ಕೆ ಇಂಬ್ಯಾಲೆನ್ಸ್ ಅನಿಸ್ತ್ಯ ಅಂತ ನಾವು ಬೇರೆಯವ್ರನ್ನ ಮನೇಲಿರೋರನ್ನೇ ದೂಷಿಸಿದಾಗಲೂ ನಾವು ಅರ್ಥ ಮಾಡ್ಕೋಬೇಕು, ಅವರು ಯಾವುದೋ ಒಂದು ಎನರ್ಜಿಯನ್ನು ರಿಲೀಸ್ ಮಾಡೋಕ್ಕೋ, ಇಮೋಷನ್ನ ರಿಲೀಸ್ ಮಾಡೋಕ್ಕೋ, ನೆಗೆಟಿವ್ ಥಾಟ್ನ ಹ್ಯಾಂಡಲ್ ಮಾಡೋಕ್ಕೋ, ಅಥವಾ ಆ ಪ್ಯಾಟರ್ನ್ನ ಅವ್ರ ಮೈಂಡ್ ರೆಕಾರ್ಡ್ ಮಾಡ್ಕೊಂಡು ರಿಪೀಟ್ ಮಾಡ್ತಾ ಇರುವಂಥ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ಗೂ ಒಳಗಾಗಿದ್ದಾರೆ ಅಂತ. ಈ ರೀತಿ ಮೆಚ್ಯೂರ್ಡ್ ಆಗಿ ನಮ್ಮ ಆರೋಗ್ಯದ ಬಗ್ಗೆ, ಇನ್ನೊಬ್ಬರ ಸಫರಿಂಗ್ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಜಗಳಗಳು ಕೂಡ ಕಮ್ಮಿ ಆಗೋಗುತ್ತೆ. ವೀಕ್ಷಕರೇ, ಇದನ್ನು ತುಂಬ ಇಂಪಾರ್ಟೆಂಟಾಗಿ ಗಮನಿಸಿ. ಇನ್ನು ಈ ವಿಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ತುಂಬ ಯೂಸ್ಫುಲ್ ಟಿಪ್ ಕೊಡ್ತೀನಿ. ಅದು ಏನು ಅಂದರೆ, ನೀವು ನಿಮ್ಮ ಎಲ್ಲ ಭಾಗದ ಅನುಭವಗಳನ್ನು ಆಕ್ಸೆಪ್ಟ್ ಮಾಡಿ. ಚೈಲ್ಡ್ಹುಡ್ಡಲ್ಲಾಗಿರೋ ಒಂದು ಅಬ್ಯೂಸನ್ನು ಆಕ್ಸೆಪ್ಟ್ ಮಾಡಿ, ಯಾರೋ ಮೋಸ ಮಾಡಿದ್ದನ್ನು ಆಕ್ಸೆಪ್ಟ್ ಮಾಡಿ, ಕೆಲಸ ಸಿಗಲಿಲ್ಲ ಆಕ್ಸೆಪ್ಟ್ ಮಾಡಿ, ನಿಮ್ಮ ಯಾರೋ ಕಾಂಪಿಟೇಟರ್ ಮುಂದಕ್ಕೆ ಹೊಟ್ಟೋದ್ರೂ ಆಕ್ಸೆಪ್ಟ್ ಮಾಡಿ, ನೀವೆಲ್ಲೋ ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಆಕ್ಸೆಪ್ಟ್ ಮಾಡಿ. ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಿದ ಮೇಲೆ ಅಲ್ಲಿಂದ ಬೆಟರ್ಮೆಂಟಿಗೆ ವರ್ಕ್ ಮಾಡಿ. ಒಂದು ಚಿಕ್ಕ ಮಗುಗೆ ಬುದ್ಧಿ ಹೇಳಿದಾಗ ಸರಿ ಬಿಡು ಅಂತ ಸಮಾಧಾನ ಮಾಡಿ, ಪ್ರೀತಿಯಿಂದ ಹೇಳಿದಾಗ ಅದು ಚೆನ್ನಾಗಿ ಬಿಹೇವ್ ಮಾಡುತ್ತಲ್ವಾ. ಹೇಟ್ರೆಡ್ನೆಸ್ ತೋರಿಸ್ತಾ ಹೋದರೆ ಆ ಕೆಲಸನೂ ಮಾಡಲ್ಲ, ಫ್ಯೂಚರ್ ನಿಮ್ಮನ್ನು ಹೇಟ್ ಮಾಡುತ್ತೆ. ಹಾಗೆ ನಿಮ್ಮ ನೀವೇ ಹೇಟ್ ಮಾಡ್ಕೊಳ್ಳೋ ಥರ ಆಗಬಾರ್ದು. ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಜೊತೆ ಮತ್ತು ಅದರ ಸಲಹೆಯ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಯುವರ್ ಇಮೋಷನಲ್ ವೆಲ್ ಬೀಯಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.